ಹೆಲೋ ಎವ್ರಿವನ್, ಈ ಮಾಯಿಗೆ ಸ್ವಾಗತ. ಟಿವಿಯಲ್ಲಿ ಬರೋ ಸೀರಿಯಲ್ಸ್ ಹಿಟ್ ಆಯ್ತಾ ಫ್ಲಾಪ್ ಆಯ್ತಾ ಅಂತ ಹೇಗೆ ಗೊತ್ತಾಗುತ್ತೆ? ಆಫ್ಕೋರ್ಸ್ ಟಿ ಆರ್ ಪಿಯಿಂದ ಅಲ್ವಾ? ಆದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಟಿ ಆರ್ ಪಿ ರೇಟಿಂಗ್ಸ್ ಸಡನ್ ಆಗಿ ಸ್ಟಾಪ್ ಆದರೆ ಏನಾಗಬಹುದು? ಟಿ ವಿ ಚಾನೆಲ್ಸ್ ಕತೆ ಏನಾಗುತ್ತೆ? ನಿಮ್ಗೆ ಗೊತ್ತಿರಲಿ, ಈ ಇಂಡಿಯನ್ ಟಿ ವಿ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋದು ಅದೇ. ದೊಡ್ಡ ದೊಡ್ಡ ಚಾನೆಲ್ಗಳ ಬಾಸ್ಗಳು ಈಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೈವೇ ಮೇಲೆ ಗಾಡಿ ಓಡಿಸಿದ ಹಾಗೆ ಕನ್ಫ್ಯೂಷನ್ನಲ್ಲಿದ್ದಾರೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಬಾರ್ಕ್ ರೇಟಿಂಗ್ಸ್ನ ಬ್ಲ್ಯಾಕ್ಔಟ್ ಮ್ಯಾಟರ್ ಏನು, ಅಸಲಿಗೆ ಟಿ ಆರ್ ಪಿ ಅಂದರೆ ಏನು, ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದರ ಹಿಂದಿರೋ ದೊಡ್ಡ ದೊಡ್ಡ ಕಾಂಟ್ರವರ್ಸಿಗಳೇನು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಅಂದರೆ ಸಿಂಪಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಈ ರೇಟಿಂಗ್ಸ್ ಕೊಡೋದು ಯಾರು ಅಂತ ನೋಡೋಣ. ಟಿ ವಿ ಚಾನೆಲ್ಗಳಿಗೆ ಬಾರ್ಕ್ ಅನ್ನೋ ಸಂಸ್ಥೆ ಪ್ರತಿ ಗುರುವಾರ ಟಿ ಆರ್ ಪಿ ರೇಟಿಂಗ್ಸ್ ಕೊಡುತ್ತೆ. ಇದು ಚಾನೆಲ್ಗಳಿಗೆ ಒಂದು ಸ್ಕೂಲ್ ರಿಪೋರ್ಟ್ ಕಾರ್ಡ್ ಇದ್ದ ಹಾಗೆ. ವೀಕ್ಷಕರಿಗೆ ಯಾವ ಟೈಮ್ಗೆ ಯಾವ ಶೋ ಇಷ್ಟ ಆಗ್ತಾ ಇದೆ, ಕಥೆಯಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ ಅನ್ನೋದನ್ನು ಈ ಡೇಟಾ ನೋಡಿ ಡಿಸೈಡ್ ಮಾಡ್ತಾರೆ. ಹಾಗಾದರೆ ಈ ಬಾರ್ಕ್ ಅಂದರೆ ಏನು? ಇದರ ಫುಲ್ ಫಾರ್ಮ್ ಬಂದುಬಿಟ್ಟು ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್. ಇದನ್ನು 2010ರಲ್ಲಿ ಶುರು ಮಾಡಿದ್ರು. ಇದರ ಹೆಡ್ ಆಫೀಸ್ ಎಲ್ಲಿರೋದು ಹೇಳಿ? ಮುಂಬೈನಲ್ಲಿ. ಇದೇನೋ ಒಂದು ಸರ್ಕಾರಿ ಸಂಸ್ಥೆ ಅಂತ ಅಂದ್ಕೋಬೇಡಿ. ಇದು ಟಿ ವಿ ಬ್ರಾಡ್ಕಾಸ್ಟರ್ಸ್ನ, ಜಾಹೀರಾತುದಾರನ ಜೊತೆಗೆ ಆ್ಯಡ್ ಏಜೆನ್ಸಿಗಳು ಇವರೆಲ್ಲರೂ ಕೂಡ ಸೇರ್ಕೊಂಡು ಮಾಡಿರುವಂತಹ ಒಂದು ಪ್ರೈವೇಟ್ ಬಾಡಿ. ಭಾರತಾದ್ಯಂತ ಟಿ ವಿಯಲ್ಲಿ ಜನ ಏನು ನೋಡ್ತಾ ಇದ್ದಾರೆ ಅಂತ ಅಳೆಯೋ ಜವಾಬ್ದಾರಿ ಎಲ್ಲವೂ ಕೂಡ ಇರುತ್ತೆ. ಆದರೆ ಒಂದು ಪ್ರಶ್ನೆ ಬರುತ್ತೆ, ಈ ಬಾರ್ಕ್ ಬರೋದಕ್ಕಿಂತ ಮುಂಚೆ ಟಿ ಆರ್ ಪಿ ಯಾರು ಕೊಡ್ತಾ ಇದ್ರು ಅಂತ. ಇದಕ್ಕೂ ಮುಂಚೆ ಟ್ಯಾಮ್ ಅಂದರೆ ಟೆಲಿವಿಷನ್ ಆಡಿಯನ್ಸ್ ಮೆಷರ್ಮೆಂಟ್ ಅಂತ ಒಂದು ಸಂಸ್ಥೆ ಇತ್ತು. ಸುಮಾರು ವರ್ಷಗಳ ಕಾಲ ಅವರೇ ಇಂಡಿಯಾದಲ್ಲಿ ಟಿ ಆರ್ ಪಿ ಲೆಕ್ಕ ಕೊಡ್ತಾ ಇದ್ದದ್ದು. ಆದರೆ ಅವರ ಲೆಕ್ಕಾಚಾರದ ಮೆಥಡ್ ಸರಿ ಇಲ್ಲ, ಅವ್ರ ಸ್ಯಾಂಪಲ್ ಸೈಜ್ ತುಂಬ ಚಿಕ್ಕದು, ಅಲ್ಲಿ ಮ್ಯಾನಿಪುಲೇಷನ್ ಆಗ್ತಾ ಇದೆ ಅಂತ ದೊಡ್ಡ ದೊಡ್ಡ ಟಿ ವಿ ಚಾನಲ್ಗಳೆಲ್ಲ ಸೇರಿಕೊಂಡು ಟ್ಯಾಮನ್ನು ಕಂಪ್ಲೀಟಾಗಿ ಬಾಯ್ಕಟ್ ಮಾಡಿದ್ರು. ಹಳೆಯ ಸಿಸ್ಟಮ್ ಸರಿ ಇಲ್ಲ ಅಂತಲೇ ಎಲ್ಲರೂ ಒಟ್ಟಾಗಿ ಸೇರಿ ಟ್ರಾನ್ಸ್ಪರೆನ್ಸಿ ತರಬೇಕು ಅಂತ ಈ ಹೊಸ ಬಾರ್ಕ್ ಸಿಸ್ಟಮನ್ನು ಜಾರಿಗೆ ತಂದರು. ಓಕೆ, ಈಗ ಅಸಲಿ ವಿಚಾರಕ್ಕೆ ಬರೋಣ. ಭಾರತದಲ್ಲಿ ಕೋಟ್ಯಾಂತರ ಮನೆಗಳಲ್ಲಿ ಟಿ ವಿ ಇದೆ. ಆದರೆ ನೀವು ಮನೆಯಲ್ಲಿ ಕೂತು ಯಾವ ಚಾನೆಲ್ ನೋಡ್ತಾ ಇದ್ದೀರಾ ಅಂತ ಮುಂಬೈನಲ್ಲಿ ಕೂತಿರುವಂಥ ಬಾರ್ಕ್ಗೆ ಹೇಗೆ ಗೊತ್ತಾಗುತ್ತೆ? ಇದನ್ನು ಅವ್ರು ಮಾಡೋದು ಒಂದು ಸ್ಯಾಂಪಲ್ ಸಿಸ್ಟಮ್ ಮೂಲಕ. ದೇಶದಾದ್ಯಂತ ಸುಮಾರು 45,000ದಿಂದ 55,000 ಮನೆಗಳನ್ನು ಬಾರ್ಕ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೆ. ಆ ಮನೆಗಳ ಟಿ ವಿಗೆ ಬಾರ್ ಓ ಮೀಟರ್ ಅನ್ನೋ ಒಂದು ಸಣ್ಣ ಡಿವೈಸ್ ಅಥವಾ ಸೆಟಪ್ ಬಾಕ್ಸ್ ತರಹದ ಮಿಷಿನನ್ನು ಅಟ್ಯಾಚ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಆಡಿಯೋ ವಾಟರ್ ಮಾರ್ಕಿಂಗ್ ಟೆಕ್ನಾಲಜಿ ಅನ್ನು ಬಳಸ್ತಾರೆ. ಅಂದರೆ ಟಿ ವಿಯಲ್ಲಿ ಬರೋ ಪ್ರೋಗ್ರಾಮ್ಗಳಲ್ಲಿ ನಮಗೆ ಕಿವಿಗೆ ಕೇಳಿಸದ ಒಂದು ರಹಸ್ಯ ಆಡಿಯೋ ಸಿಗ್ನಲ್ ಇರುತ್ತೆ. ಆ ಬಾರ್ ಓ ಮೀಟರ್ ಆ ಸಿಗ್ನಲನ್ನು ಕ್ಯಾಚ್ ಮಾಡಿ ಈ ಮನೆಯಲ್ಲಿ ಇಂತಿಷ್ಟು ಹೊತ್ತು ಈ ಚಾನಲನ್ನು ನೋಡ್ತಾ ಇದ್ದಾರೆ ಅನ್ನೋ ಡೇಟಾನ ರೆಕಾರ್ಡ್ ಮಾಡಿ ಬಾರ್ಕ್ ಸರ್ವರ್ಗೆ ಕಳಿಸುತ್ತೆ. ಈ 50,000 ಮನೆಗಳ ರಿಪೋರ್ಟ್ ಇಟ್ಕೊಂಡೆ ಇಡೀ ಇಂಡಿಯಾದ 100 ಕೋಟಿ ಜನರ ಟಿ ಆರ್ ಪಿ ಲೆಕ್ಕಾಚಾರ ಆಗುತ್ತೆ. ಕೇಳೋಕ್ಕೆ ಈ ಸಿಸ್ಟಮ್ ತುಂಬ ಪರ್ಫೆಕ್ಟ್ ಅನಿಸುತ್ತೆ ಅಲ್ವಾ? ಆದರೆ ಅದರಲ್ಲೂ ದೊಡ್ಡ ಕಾಂಟ್ರವರ್ಸಿಗಳಿವೆ. ನೀವು ನ್ಯೂಸ್ನಲ್ಲಿ ನೋಡಿರಬಹುದು, ಹಿಂದೆ ಮುಂಬೈ ಪೊಲೀಸರು ಟಿ ಆರ್ ಪಿ ಹಗರಣ ಅಂತ ದೊಡ್ಡ ಕೇಸ್ ಮಾಡಿದರು. ಕೆಲವರು ದುಡ್ಡು ಕೊಟ್ಟು ಬಾರೋ ಮೀಟರ್ ಇರೋ ಮನೆಗಳನ್ನು ತಮ್ಮ ಚಾನೆಲ್ ಹಾಕುವಂತೆ ಮಾಡ್ತಾರೆ ಅನ್ನೋ ಆರೋಪಗಳಿತ್ತು. ಇದರ ಜೊತೆಗೆ ಇಂಡಸ್ಟ್ರಿಯಲ್ಲಿ ಇನ್ನೊಂದು ದೊಡ್ಡವಾದ ಆರ್ಗ್ಯುಮೆಂಟ್ ಏನಿದೆ ಅಂದರೆ ಮೊನೋಪೊಲಿ ಅಥವಾ ಏಕಸ್ವಾಮ್ಯ. ಬಾರ್ಕ್ ಸಿಸ್ಟಮ್ನಲ್ಲಿ ದೊಡ್ಡ ದೊಡ್ಡ ನೆಟ್ವರ್ಕ್ಗಳ ಪ್ರಭಾವ ಜಾಸ್ತಿ ಇದೆ ಅಂತ ಕೆಲವರು ಹೇಳ್ತಾರೆ. ಅಂದರೆ ಉದಾಹರಣೆಗೆ TV18 ನಂತಹ ದೊಡ್ಡ ನೆಟ್ವರ್ಕ್ ಅಥವಾ ಅಂಬಾನಿಯವರ ಇನ್ವೆಸ್ಟ್ಮೆಂಟ್ ಬಗ್ಗೆ ಟಿ ವಿ ವಲಯದಲ್ಲಿ ಒಂದು ದೊಡ್ಡ ಚರ್ಚೆ ಇದೆ. ದೊಡ್ಡ ನೆಟ್ವರ್ಕ್ಗಳಿಗೆ ಜಾಸ್ತಿ ಪವರ್ ಇರೋದ್ರಿಂದ ಇಂಡೈರೆಕ್ಟ್ ಆಗಿ ಅವರಿಗೆ ಜಾಸ್ತಿ ಟಿ ಆರ್ ಪಿ ಬರುತ್ತೆ ಅಥವಾ ಸಿಸ್ಟಮ್ ಅವರ ಫೇವರ್ ಆಗಿ ಕೆಲಸ ಮಾಡುತ್ತೆ ಅನ್ನೋ ಅನುಮಾನಗಳು, ವಾದ ವಿವಾದಗಳು ಈಗಲೂ ಕೂಡ ಇವೆ. ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಈ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡೋಕ್ಕೆ ಅಂತಲೇ ಈಗ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಎಂಟ್ರಿ ಕೊಟ್ಟಿದೆ, MIB. ಆದರೆ ಈಗ ಹೊಸ ಪಾಲಿಸಿ, ಟೆಲಿವಿಷನ್ ರೇಟಿಂಗ್ಸ್ ಪಾಲಿಸಿ 2026 ತರ್ತಿರೋದ್ರಿಂದ ಗೌರ್ನಮೆಂಟ್ ಈ ರೇಟಿಂಗ್ಸನ್ನು ಟೆಂಪರರಿಯಾಗಿ ಸ್ಟಾಪ್ ಮಾಡೋಕ್ಕೆ ಹೇಳಿದೆ. ಈ ಹೊಸ ಪಾಲಿಸಿ ಪ್ರಕಾರ ರೇಟಿಂಗ್ ಸಿಸ್ಟಮ್ ಮತ್ತಷ್ಟು ಪಾರದರ್ಶಕವಾಗಿರಬೇಕು ಮತ್ತು ಲ್ಯಾಂಡಿಂಗ್ ಪೇಜ್ ಟಿ ಆರ್ ಪಿ ಲೆಕ್ಕಾಚಾರದಲ್ಲಿ ಹೊಸ ರೂಲ್ಸ್ ಫಾಲೋ ಮಾಡಬೇಕು ಅಂತ ಗೌರ್ನಮೆಂಟ್ ಹೇಳಿದೆ. ಬಾರ್ಕ್ ಸಂಸ್ಥೆ ಹೊಸ ಪಾಲಿಸಿ ಅಡಿಯಲ್ಲಿ ಮತ್ತೆ ರಿಜಿಸ್ಟರ್ ಆಗುವವರೆಗೆ ಡೇಟಾ ಕೊಡಬಾರ್ದು ಅಂತ ಬ್ಲ್ಯಾಕ್ಔಟ್ ಮಾಡಿದೆ. ಅಂದರೆ ಚಾನೆಲ್ಗಳಿಗೆ ಈಗ ನಾವು ಮಾಡ್ತಿರುವಂಥ ಶೋ ಜನ ನೋಡ್ತಾ ಇದ್ದಾರಾ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ. ಈಗಾಗಲೇ ZTV, ಕಲರ್ಸ್, ಸ್ಟಾರ್ ಪ್ಲಸ್ನಂತಹ ಚಾನೆಲ್ಗಳು ಅದ್ದೂರಿಯಾಗಿ ಹೊಸ ಸೀರಿಯಲ್ಗಳನ್ನು ಸೂಪರಾಗಿ ಲಾಂಚ್ ಮಾಡ್ತಿವೆ. ಆದರೆ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿದೆ ಅಂತ ನೋಡೋಕ್ಕೆ ಅವ್ರ ಕೈಯಲ್ಲಿ ಡೇಟಾನೇ ಇಲ್ಲ. ಇದು ಒಂದು ಕಡೆ ಆದರೆ ಅಸಲಿ ಟೆನ್ಷನ್ ಇರೋದು ಬೇರೆ ಕಡೆ. ಈಗ ದಸರಾ, ದೀಪಾವಳಿ ಹಬ್ಬಗಳು ಬರ್ತಾ ಇವೆ. ಟಿ ವಿ ಇಂಡಸ್ಟ್ರಿಗೆ ಇದುವೇ ಅತಿ ದೊಡ್ಡ ಸೀಸನ್.
ಈ ಟೈಮ್ನಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಟಿ ವಿಯಲ್ಲಿ ಜಾಹೀರಾತು ಕೊಡ್ತಾರೆ. ಆದರೆ ಟಿ ಆರ್ ಪಿ ಡೇಟಾನೇ ಇಲ್ಲ ಆದಾಗ ನಮ್ಮ ಶೋ ನಂಬರ್ 1 ನಮಗೆ ಎಷ್ಟು ಆ್ಯಡ್ ರೇಟ್ ಕೊಡಿ ಅಂತ ಚಾನಲ್ಗಳು ಹೇಗೆ ಕೇಳೋಕ್ಕಾಗುತ್ತೆ? ಅಡ್ವರ್ಟೈಸರ್ಸ್ ಕೂಡ ನಿಮ್ಮ ಶೋ ಜನ ನೋಡ್ತಿದ್ದಾರೆ ಅಂತ ಏನು ಗ್ಯಾರಂಟಿ, ನಾವು ಯಾಕೆ ಅಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ತಾರೆ. ಸೊ ಆ್ಯಡ್ಸ್ ಕೊಡುವವರ ಮತ್ತು ಚಾನೆಲ್ಗಳ ನಡುವೆ ಈ ದೊಡ್ಡ ಕನ್ಫ್ಯೂಷನ್ ಶುರುವಾಗಿದೆ. ಚಾನೆಲ್ಗೆ ದುಡ್ಡು ಲಾಸ್ ಆದರೆ ವೀಕ್ಷಕರಾದ ನಮಗೇನು ಪ್ರಾಬ್ಲಮ್ ಅಂತ ನೀವು ಕೇಳಬಹುದು. ಐನು ಇಲ್ಲೇ ಇರೋದು ಟ್ವಿಸ್ಟು. ಸಾಮಾನ್ಯವಾಗಿ ರೇಟಿಂಗ್ಸ್ ಇದ್ದಾಗ ಪ್ರೋಗ್ರಾಮಿಂಗ್ ಹೆಡ್ಗಳು ಹೊಸ ಕಾನ್ಸೆಪ್ಟ್, ಹೊಸ ಕತೆ ಟ್ರೈ ಮಾಡ್ತಾರೆ. ಜನಕ್ಕೆ ಇಷ್ಟ ಆದರೆ ಕಂಟಿನ್ಯೂ ಮಾಡ್ತಾರೆ. ಆದರೆ ಈಗ ರೇಟಿಂಗ್ಸ್ ಇಲ್ಲ ಅಂದಾಗ ಯಾರು ಕೂಡ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಹೊಸ ಪ್ರಯೋಗ ಎಲ್ಲ ಬೇಡಪ್ಪ, ಆಲ್ರೆಡಿ ಹಿಟ್ಟಾಗಿರೋ ಹಳೆಯ ಸ್ಟೈಲ್ ಫ್ಯಾಮಿಲಿ ಡ್ರಾಮಾನೇ ಸೇಫ್ ಅಂತ ಫಿಕ್ಸ್ ಆಗಿಬಿಡ್ತಾರೆ. ಅಂದರೆ ಬರೋ ದಿನಗಳಲ್ಲಿ ನಮಗೆ ಟಿ ವಿಯಲ್ಲಿ ಹೊಸತನದ ಬದಲು ಅದೇ ಹಳೆ ಬೋರಿಂಗ್ ಕಂಟೆಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಹೊಸ ಶೋಗಳ ರಿಲೀಸ್ ಕೂಡ ಪೋಸ್ಟ್ಪೋನ್ ಆಗಬಹುದು. ಒಟ್ಟಿನಲ್ಲಿ ಈ ಟಿ ಆರ್ ಪಿ ಬ್ಲ್ಯಾಕ್ಔಟ್ ಇಂದ ಟಿ ವಿ ಚಾನೆಲ್ಗಳು ಬರೀ ತಮ್ಮ ಹಳೆ ಎಕ್ಸ್ಪೀರಿಯನ್ಸ್ ಮತ್ತು ಗಟ್ ಫೀಲಿಂಗ್ ಇಟ್ಕೊಂಡು ಶೋಗಳನ್ನು ನಡೆಸ್ತಾ ಇವೆ. ಹಬ್ಬದ ಸೀಸನ್ ಪೀಕ್ ಹೋಗೋ ಮುನ್ನ ಈ ಟಿ ಆರ್ ಪಿ ಸಿಸ್ಟಮ್ ವಾಪಸ್ ಬರುತ್ತಾ? ಕಾದು ನೋಡಬೇಕಾಗಿದೆ. ನೀವೇನು ಹೇಳ್ತೀರಾ? ಈಗ ಬರ್ತಾ ಇರೋ ಟಿ ವಿ ಶೋಗಳ ಕ್ವಾಲಿಟಿ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಅಫ್ಕೋರ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಈ ಮಾಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, this is your host signing off from EMIA. Take care.